ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನನ್ನ ಪಕ್ಷದ ಎಲ್ಲ ನಾಯಕರುಗಳಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋಡ್ತಾ, ಏನು ಬೆಂಗಳೂರು ನಗರದಲ್ಲಿ IPL ಜ್ವರ ಏನು ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ JPLನ ಇಂಟ್ರೊಡ್ಯೂಸ್ ಮಾಡ್ತಾ ನಮ್ಮ ದೇಶ ಕಂಡಂಥ ಕನ್ನಡಿಗ ಒಬ್ಬ ಪ್ರಧಾನಮಂತ್ರಿ, ನಮ್ಮ ಪಕ್ಷದ ವರಿಷ್ಠರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಅಪ್ಪಾಜಿ ದೇವೇಗೌಡರವರ ಹುಟ್ಟುಹಬ್ಬ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ ಬೆಳ್ಳಿ ಹಬ್ಬ 25 ವರ್ಷ, ಒಂದು ಸಣ್ಣ ಪ್ರಾದೇಶಿಕ ಪಕ್ಷ 25 ವರ್ಷ ಪೂರ್ಣಾವತಿ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಎರಡೂ ಕೂಡ ಇನ್ಸಿಡೆಂಟ್ ಆಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಯುವಕರು ಇವತ್ತು ಈ ದೇಶ ಏನೋ ಒಂದು ಬದಲಾವಣೆ ಆಗಬೇಕಂದ್ರೆ ಯುವ ಶಕ್ತಿ ರಾಷ್ಟ್ರೀಯ ಶಕ್ತಿ ಅಂತ ಹೇಳ್ತೀವಿ. ಅಂಥ ಯುವಕರ ಒಂದು ಸ್ಫೂರ್ತಿ ತುಂಬುವ ಒಂದು ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ಈ ಒಂದು JPL ಟೂರ್ನಮೆಂಟ್ನ, ಕ್ರಿಕೆಟ್ ಟೂರ್ನಮೆಂಟ್ನ ಮಾಡಲಿಕ್ಕೆ ಇವತ್ತೇನು ನಿರ್ಧಾರ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಚಂದನ್ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಕೃಷ್ಣಾರೆಡ್ಡಿ ಅವರು, ರಮೇಶ್ ಗೌಡ್ರು, ತಿಪ್ಪೇಸ್ವಾಮಿ ಸಾಹೇಬರು ಮತ್ತು ನಮ್ಮ ಪ್ರವೀಣ್ ಅವರು ಮತ್ತು ಎಲ್ಲ ಇಡೀ ಪಕ್ಷದ ಎಲ್ಲ ಮುಖಂಡರುಗಳು ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯಾದ್ಯಂತ 24 ತಂಡಗಳನ್ನ ಆಗಲೇ ನಮ್ಮ ಕೃಷ್ಣಾರೆಡ್ಡಿ ಅವರು, ರಮೇಶ್ ಗೌಡ್ರು, ಚಂದನ್ ಅವರು ಹೇಳ್ದಂಗೆ ಎಲ್ಲ ವಿಚಾರವನ್ನು ಅವ್ರು ತಿಳಿಸಿದ್ದಾರೆ. ಬಟ್ ಈ JPL ಅಂತ ಏನಿದೆ ಅದು ಈ ವರ್ಷ ಶುರುವಾಗಿ ನಿರಂತರವಾಗಿ ಪ್ರತಿ ವರ್ಷ ಕೂಡ ದೇವೇಗೌಡರು ಸಾಹೇಬರ ಹುಟ್ಟುಹಬ್ಬದ ಮುಂಚಿತವಾಗಿ ಇದನ್ನು ಮಾಡಬೇಕು ಅಂತೇಳಿ ಪಕ್ಷದ ವತಿಯಿಂದ ತೀರ್ಮಾನ ಆಗಿದೆ. ಅದೇ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ. ಬಹುಶಃ ಇದು 24 ಇರೋದನ್ನು ಇನ್ನೂ ಒಂದು ಟೀಮನ್ನು ಜಾಸ್ತಿ ಮಾಡಿದ್ರೆ ಸಾಧ್ಯವಾದರೆ ದಯಮಾಡಿ ನನ್ನ ಮನವಿ 25 ಮಾಡಿ ಈ ಬೆಳ್ಳಿ ಹಬ್ಬಕ್ಕೆ ಅದು ಒಂದು ಈಕ್ವಲ್ ಮ್ಯಾಚ್ ಆಗಬೇಕು. ಆ 25 ಟೀಮು 25ನೇ ವರ್ಷ ಬೆಳ್ಳಿ ಹಬ್ಬ ಅಂತ ಹೇಳಿ ನಾವು ಏನು ಹೇಳ್ತೀವಿ ಅದಕ್ಕೆ ತಕ್ಕಂತೆ ಅದನ್ನು ಮಾಡ್ಕೋಬೇಕು. ಆಗಲೇ 2 ಲಕ್ಷ ರೂಪಾಯಿ ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ. ಮೊದಲನೇ ಬಹುಮಾನ ಅಂದರೆ ವಿನ್ನರ್ಗೆ, 2ನೇ ಬಹುಮಾನ ರನ್ನರು ಮತ್ತು ಸಮಾನಗರ ಬಹುಮಾನ 3ನೇ ಪ್ರೈಸ್ ಅಂತೇಳಿ ಶಾಸಕರು, ಮುಳಬಾಗಿಲು ಶಾಸಕರು ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರದ್ದು ಅಂತ ಹೇಳಿದ್ದಾರೆ. ಬಹುಶಃ ನನಗನ್ನಿಸ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಬೆಟ್ರು ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಕೃಷ್ಣಣ್ಣವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರೇನು 2 ಲಕ್ಷ ಅಂತ ಹೇಳಿದ್ದಾರೆ, ಜೊತೆಗೆ 3 ಲಕ್ಷ ಹಾಕಿ 5 ಲಕ್ಷ ರೂಪಾಯಿನ ವಿನ್ನರ್ಗೆ ನಾನು ಕೃಷ್ಣಾರೆಡ್ಡಿಯನ್ನ ಇಬ್ರು ಸೇರಿ ಕೊಡ್ತೀವಿ. ಅದನ್ನ 5 ಲಕ್ಷ ರೂಪಾಯಿ ಅದು ಪಕ್ಷದ ವತಿಯಿಂದನೇ, JDS ಪಕ್ಷದ ವತಿಯಿಂದನೇ 5 ಲಕ್ಷ ರೂಪಾಯಿ ಕೊಡೋಣ ವಿನ್ನರ್ಗೆ. ರನ್ನರ್ಗೆ ಏನು ನೀವು ತಿಳ್ಕೊಂಡಿದ್ರೆ ಅದೇ ಪ್ರಕಾರ ಮಾಡಿ. ಮತ್ತು ಬರುವಂಥ ಪ್ಲೇಯರ್ಸ್ ಎಲ್ರಿಗೂ ಕೂಡ ಉತ್ತಮವಾದಂಥ ಒಂದು ಖುಷಿ ಆಗಬೇಕು. ಆ ನಿಟ್ಟಿನಲ್ಲಿ ಅವ್ರುಗಳಿಗೂ ಕೂಡ ಅದು ಯಾವುದೇ ಟೀಮ್ ಗೆಲ್ಲಿ, ಈಗ 24-25 ಅಂತ ಅಂದ್ಕೊಂಡಿದ್ದೀವಿ. ಬೆಂಗಳೂರು ನಗರದಲ್ಲಿ 4 ಟೀಮು, ಇಡೀ ರಾಜ್ಯದಲ್ಲಿ 21 ಟೀಮು ಆಗಬೇಕು ಅನ್ನೋದು 25 ಟೀಮ್ ಅಂತ ಅಂದ್ಕೊಳ್ಳಿ. ಆ 25 ಟೀಮಲ್ಲಿ ಪ್ರತಿ ಟೀಮಲ್ಲಿ ಕೂಡ 15 ಜನ ಪ್ಲೇಯರ್ಸ್ ಇರ್ತಾರೆ. 15 ಜನ ಪ್ಲೇಯರ್ಸ್ ಅಂದರೆ ಹೆಚ್ಚು ಕಮ್ಮಿ 375 ಜನ ಆಗ್ತಾರೆ ಪ್ಲೇಯರ್ಸ್. ಅವ್ರಿಗೂ ಕೂಡ ಏನಾದರೂ ಒಂದು ಸಿಗುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ. ಬಟ್ ಇದು ಕ್ರೀಡಾ ಮನೋಭಾವದಿಂದ ಮಾಡ್ತಾ ಇರತಕ್ಕಂಥದ್ದು ಮತ್ತು ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಪಕ್ಷದ ವತಿಯಿಂದ ಮಾಡಬೇಕು ಅಂತೇಳಿ ಇದನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ದೇವೇಗೌಡರ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ 18ನೇ ತಾರೀಕು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ಬಸವನಗುಡಿಯಲ್ಲಿ ಹನುಮಂತನಗರದಲ್ಲಿ ನಾನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಕ್ಯಾಂಟೀನಲ್ಲಿ 1 ರೂಪಾಯಿಗೆ ಮುದ್ದೆ ಊಟ, ಆವತ್ತು 1 ರೂಪಾಯಿಗೆ ಊಟ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ಅದನ್ನು ಕೂಡ ಅವತ್ತು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಅಂತ 9 ವರ್ಷ ಆಗಿದೆ ಆ ಕ್ಯಾಂಟೀನ್ ಓಪನ್ ಮಾಡಿ. ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೋವಿಡ್ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಹಸಿದವರೆಗೂ ಅನ್ನ ಕೊಡಬೇಕು ಅನ್ನೋದು ನಮ್ಮ ದೇವೇಗೌಡರ ಸಾಹೇಬರ ಕನಸಿತ್ತು. ಆ ಕನಸಿನಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್ಕಾರ ವತಿಯಿಂದ ನಡೆಸುವಂಥ ಇಂದಿರಾ ಕ್ಯಾಂಟೀನ್ಗಳು ಯಾವಾಗ ಓಪನ್ ಆಗುತ್ತೆ, ಯಾವಾಗ ಮುಚ್ಚೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವು ಅದನ್ನು ಅವರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತೇಳಿ
ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ತಾವೆಲ್ಲ ಕೂಡ ಅವತ್ತು ಪ್ರಚಾರ ಮಾಡಿ ಸಹಕಾರ ಕೊಡಬೇಕು. ಈ JPL ಅತ್ಯಂತ ಯಶಸ್ವಿಯಾಗಿ ನಡಿಬೇಕು. 15, 16, 17 3 ದಿವಸಗಳ ಈ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ.